ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಶ್ರಾವಣ ಮಾಸದ 2ನೇ ಹಬ್ಬವೇ ಈ ಗಣೇಶ ಚತುರ್ಥಿ. ಈಗಾಗಲೇ ಮಾರುಕಟ್ಟೆನಲ್ಲಿ ನೋಡಿದ್ರೆ ಸಾಕು ಗಣಪತಿ ಹಬ್ಬ ಬಂದಿದೆ ಅಂತ ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ. ಈ ಗಣೇಶೋತ್ಸವಕ್ಕಾಗಿ ತರಹೇವಾರಿ ಗಣಪನ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಒಂದೊಂದು ವೆರೈಟಿ ಕೂಡ ನೋಡೋದಕ್ಕೆ ಸುಂದರವಾಗಿವೆ, ಮನಸೂರೆಗೊಳಿಸುವಂತಿವೆ. ಬನ್ನಿ ಈ ಡಿಫ್ರೆಂಟ್ ಗಣೇಶನನ್ನು ನೋಡ್ಕೊಂಡು ಬರೋಣ. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಾಲು ಸಾಲು ಶುರುವಾಗೇ ಬಿಡುತ್ತೆ. ಈ ಹಬ್ಬದ ಸಾಲಿನಲ್ಲಿ 2ನೇ ಹಬ್ಬವೇ ಗಣೇಶ ಚತುರ್ಥಿ. ಇನ್ನು ಗಣಪತಿ ಹಬ್ಬ ಅಂದರೆ ಮಾರುಕಟ್ಟೆಯಂತೂ ಫುಲ್ ಕಲರ್ಫುಲ್ ಆಗಿಬಿಡುತ್ತೆ. ಎಲ್ಲಿ ನೋಡಿದ್ರೂ ಗಣಪನ ಮೂರ್ತಿಗಳು ರಾರಾಜಿಸುತ್ತವೆ. ಹಾಗಾದರೆ ಈ ಬಾರಿ ಮಾರ್ಕೆಟ್ನಲ್ಲಿ ಯಾವ್ಯಾವ ವೆರೈಟಿ ಗಣಪತಿಗಳಿವೆ ಬನ್ನಿ ನೋಡೋಣ. ಗಣಪತಿ ಹಬ್ಬ ಅಂದ್ರೆ ಗಣಪನ ಮೂರ್ತಿಯೇ ಹೈಲೈಟ್. ಮುಷ್ಟಿಗಾತ್ರದ ಗಣಪನಿಂದ ಹಿಡಿದು ಆಳೆತ್ತರದ ಗಣಪತಿಯ ಮೂರ್ತಿಗಳು ಈಗಾಗಲೇ ಹಬ್ಬಕ್ಕಾಗಿ ತಯಾರಾಗಿವೆ. ಬರೀ ಗಾತ್ರದಲ್ಲಷ್ಟೇ ಅಲ್ಲದೆ ತರಾವರಿ ಬಣ್ಣ, ಬಗೆ ಬಗೆಯ ರೂಪಗಳಲ್ಲೂ ಗಣಪ ಅವತರಿಸಿದ್ದಾನೆ. ಹಬ್ಬಕ್ಕೆ ಮೆರುಗು ನೀಡೋದು ಆಕರ್ಷಕ ಗಣಪನ ಮೂರ್ತಿಗಳು. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಈ ಬಾರಿ ಮಾರುಕಟ್ಟೆಯಲ್ಲಿ ಅತ್ಯಾಕರ್ಷಕ ಗಣಪನ ಮೂರ್ತಿಗಳು ಲಭ್ಯವಾಗ್ತಿವೆ. ಮುತ್ತು ಹರಳುಗಳಿಂದ ಅಲಂಕೃತನಾದ ಗಣಪನಂತೂ ಗ್ರಾಹಕರ ಮನಸೂರೆಗೊಳ್ತಿದ್ದಾನೆ. ಗೌರಿ ಗಣೇಶನ್ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ. ಇನ್ನೂ ಸ್ವಲ್ಪ ದಿನ ಇದೆ ಹಬ್ಬಕ್ಕೆ. ಈಗಲೇ ತುಂಬ ಚೆನ್ನಾಗಿ ಹಬ್ಬದ ಕಳೆ ಕಟ್ಬಿಟ್ಟಿದೆ. ಡಿಫ್ರೆಂಟಾಗಿದೆ ಗಣೇಶ ಗೌರಿ ಎಲ್ಲ. ಹೋದ ಸರಿಗಿಂತ ಈ ಸರಿ ತುಂಬ ಚೆನ್ನಾಗಿದೆ. ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಗ್ರಾಹಕರು ಕೂಡ ಗಣಪನನ್ನ ಮನೆಗೊಯ್ಯೋದಕ್ಕೆ ರೆಡಿಯಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಸಿಗ್ತಿರೋ ವೆರೈಟಿಗಳು ಸಖತ್ತಾಗಿದೆ ಅನ್ನೋದು ಗ್ರಾಹಕರ ರೆಸ್ಪಾನ್ಸ್. ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ. ವೆರೈಟೀಸ್ ನೋಡ್ತಾ ಇದ್ದಾರೆ. ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು, ಯಾವುದಲ್ಲಿ ತೊಗೊಂಡು ಪೂಜೆ ಮಾಡಬೇಕು ಅನ್ನೋದೇ ಪ್ರತಿಯೊಂದು ಗೊತ್ತಲ್ಲ. ಆದರೆ ತುಂಬ ಚೆನ್ನಾಗಿದೆ. ಬಜಾರಲ್ಲಂತೂ ಏನು ಅಟ್ರಾಕ್ಷನ್ಸ್ಗಳಿದೆ ಗಣೇಶಗಳಂತೆ ತುಂಬ ಚೆನ್ನಾಗಿದೆ ಮೇಡಮ್. ಹೌದು, ನೆಕ್ಸ್ಟ್ ಇನ್ನು ಅದಕ್ಕೋಸ್ಕರ ಪರ್ಚೇಸಿಂಗ್ಗೋಸ್ಕರ ಅಂತಲೇ ಬಂದಿದ್ದೀನಿ. ಯಾಕೆಂದರೆ ಇವಾಗ ಮುಂದಕ್ಕೆ ಹೋದ್ರೆ ಇನ್ನೂ ರಶ್ ಆಗುತ್ತೆ, ವೆರೈಟೀಸಸ್ ಸಿಗೋದಿಲ್ಲ ನಮ್ಗೆ. ಅದಕ್ಕೋಸ್ಕರ ಬಿಫೋರಾಗಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ ನಾವು ಇವಾಗ ಮಾರ್ಕೆಟ್. ವಿಜೃಂಭಣೆಯಿಂದ ಹಬ್ಬ ಆಚರಿಸಬೇಕು ಅಂತ ಆಶಿಸೋ ಮಂದಿಗೆ ತಕ್ಕನಾದ ಗಣಪನ ಮೂರ್ತಿಗಳನ್ನ ಕಲಾವಿದರು ತಯಾರಿಸಿದ್ದಾರೆ. ನೀವು ಒಮ್ಮೆ ಬಜಾರ್ನಲ್ಲಿ ರೌಂಡ್ ಹಾಕಿದ್ರೆ ವೆರೈಟಿ ಗಣಪತಿಗಳು ನಿಮ್ಮ ಕಣ್ಣಿಗೆ ಬೀಳೋದಂತೂ ಗ್ಯಾರಂಟಿ.